ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಮಾಡುವಂಥ ಮಶ್ರೂಮ್ ಕರಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ಲು ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಹೊರಗಡೆ ಸಿಗುವಂಥ ಮಶ್ರೂಮ್ನೇ ನಾನು ತೊಗೊಳ್ತಾ ಇದ್ದೀನಿ. ಬಟ್ ಏನಂತ ಅಂದರೆ ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಮಣ್ಣಿರುತ್ತೆ ಇದರಲ್ಲಿ. ಇದನ್ನು ನೀವು ಅರೌಂಡ್ 3-4 ಸರಿನಾದರೂ ತೊಳ್ಕೊಳ್ಬೇಕು ಫಸ್ಟು. ಅದಾದಮೇಲೆ ಕಟ್ ಮಾಡಿದ್ಮೇಲೂ ಕೂಡ ಮತ್ತೆ ತೊಳ್ಕೊಳ್ಬೇಕಾಗತ್ತೆ. ತೊಳೆದಾದ ನಂತರ ಅದರದ್ದು ಸಿಪ್ಪೆನ ನಾನು ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಪ್ಪೆನ ತೆಗೆದು ಕಟ್ ಮಾಡ್ಕೊಂಡಿದ ನಂತರ ಅದನ್ನು ಮತ್ತೆ ನೀವು ಒಂದು ಸ್ವಲ್ಪ ಬಿಸಿ ನೀರನ್ನ ತೊಗೊಂಡು ಬಿಸಿ ನೀರಿಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮಶ್ರೂಮ್ನ ಕಟ್ ಮಾಡಿರೋವಂಥದ್ದನ್ನು ಅದರೊಳಗೆ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸರಿ ತೊಳ್ಕೊಂಡ್ರೆ ಕಂಪ್ಲೀಟಾಗಿ ಮಣ್ಣನ್ನೋದು ಹೊರಟೋಗುತ್ತೆ. ವೆಜಿಟೇಬಲ್ಸ್ನ ಸರಿಯಾಗಿ ತೊಳೆದೇನೆ ನಾವು ಅದನ್ನು ಕುಕ್ ಮಾಡೋದ್ರಿಂದ ಸೊ ಮಕ್ಕಳಲ್ಲಿ ಜಂತು ಹುಳು ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಕಟ್ ಮಾಡಿದಾದಮೇಲೂ ಕೂಡ ನಾನು ಮತ್ತೆ ಇನ್ನೊಂದು ಸರಿ ತೊಳ್ಕೊಳ್ತಾ ಇದ್ದೀನಿ. ಲಾಸ್ಟು ನಾನು ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸರಿ ಬಿಸಿ ನೀರಲ್ಲಿ ಸಾಲ್ಟನ್ನು ಹಾಕಿ ಮತ್ತೆ ಇನ್ನೊಂದು ಸರಿ ತೊಳ್ಕೊಳ್ತೀನಿ. ನೋಡಿ, ಇದು ಕಟ್ ಮಾಡಿ ಆದಮೇಲೂ ಕೂಡ ಎಷ್ಟು ಅದರಲ್ಲಿ ಗಲೀಜು ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾನು 3 ಈರುಳ್ಳಿನ ತಗೊಂಡು ದಪ್ಪದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ತೊಗೊಂಡು ಅದನ್ನು ಪ್ಯೂರಿ ಮಾಡ್ಕೊಳ್ಬೇಕು. ಈಗ ಒಂದು ಬಾಣಲಿಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಹಸಿರು ಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಟೇಸ್ಟಿಗೋಸ್ಕರ ಅಷ್ಟೇ. 1 ಚಕ್ಕೆ ಹಾಗೂ 2 ಲವಂಗನ ನಾನು ಬಳಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಂತ ಅಂದರೆ, ಈಗ ಬಿರಿಯಾನಿಗೆಲ್ಲ ನಾವು ಯಾವ ರೀತಿ ಫ್ರೈಡ್ ಆನಿಯನ್ಸ್ ಅಂತ ಮಾಡ್ಕೊಳ್ತೀವಿ ಅಷ್ಟು ಬ್ರೌನ್ ಬರೋವರೆಗೂ ಆನಿಯನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಟೊಮೆಟೊ ಏನು ತೊಗೊಂಡಿದ್ವಿ ಆ ಟೊಮೆಟೊನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಆನಿಯನ್ನು ಈ ರೀತಿ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ನಾನು ಒಂದು 4-5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾವು ಮಶ್ರೂಮ್ ಏನಿದೆ ಅದನ್ನು ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಬೌಲಿಗೆ ನಾವು ತೊಳೆದಿಟ್ಕೊಂಡಿರುವಂಥ ಮಶ್ರೂಮ್ನ ಸೇರಿಸ್ಕೊಳ್ಬೇಕು. ಈ ಮಶ್ರೂಮಿಗೆ ನಾವು ಫಸ್ಟು ಕರ್ಡ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕರ್ಡ್ ಅಂತಲೇ ಹೇಳ್ಬೋದು. ಸೊ ನಾನು ಕರ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ರೈಡ್ ಆನಿಯನ್ಸ್ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕೂಡ ನೀವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಅದು ಕೂಡ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಕರ್ಡ್ ಹಾಕ್ಕೊಂಡಿದ ನಂತರ ಈ ಪೌಡರ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಪೌಡರ್ಸ್ ಏನಿದೆ ನಾನು ಮಶ್ರೂಮ್ ಅಳತೆಗೆ ತೊಗೊಂಡಿರೋದ್ರಿಂದ ನೀವು ಎಷ್ಟು ಕ್ವಾಂಟಿಟಿನ ತೊಗೊಳ್ತೀರೋ ಅದ್ರ ಮೇಲೆ ನೀವು ಈ ಪೌಡರ್ಸ್ಗಳನ್ನ ಹಾಕೋಬೇಕಾಗತ್ತೆ. ನಾನು 1 ಪ್ಯಾಕೆಟ್ ಮಶ್ರೂಮಿನ ಅಳತೆಗೆ ನಾನು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಪ್ಯಾಕೆಟ್ ಅಳತೆಯಲ್ಲಿ ಎಲ್ಲ 1/2 ಸ್ಪೂನ್ ಆಗುವಷ್ಟು ಮಸಾಲ ಐಟಮ್ಸ್ಗಳನ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ 1/2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅಚ್ಕಾರದ ಪುಡಿ ಆ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಆನಿಯನ್ ಎಲ್ಲ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ, ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋವಂಥದ್ದು ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ದೆ ಟೊಮೆಟೊನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾಗಿರುವಂಥ ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಬೇಕು ಮಶ್ರೂಮಿಗೆ ಅಷ್ಟು ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಮಶ್ರೂಮ್ ಕರಿಯನ್ನು ನೀವು ಅರೌಂಡ್ 15ರಿಂದ 20 ನಿಮಿಷದ ಒಳಗಡೆ ಮಾಡ್ಕೊಂಡು ಬಿಡ್ಬೋದು. ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಕಡೆ ನಾವು ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂದಿರ್ತೀವಲ್ವ, ಅದೇ ರೀತಿಯೇ ಟೇಸ್ಟ್ ಬರುತ್ತೆ. ಸೊ ಮಾಡಿಕೊಂಡು ನೀವು ಮನೆಯಲ್ಲೇ ಆರಾಮಾಗಿ ಇದನ್ನು ತಿಂದ್ಕೊಳ್ಬೋದು. ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಅರೌಂಡ್ 15 ನಿಮಿಷ ನಾವು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಮಶ್ರೂಮ್ ಕರಿ. ಈಗ ನಾನೇನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಏನು ಬರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಎಲ್ಲ ಸ್ಪೈಸಸ್ನೂ ಅಲ್ಲ, ಪಲಾವ್ ಎಲೆ ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಆಯಿಲೆಲ್ಲ ಸಪ್ರೇಟ್ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಜಾಸ್ತಿ ನೀರೇನು ಬೆರೆಸ್ತಾ ಇಲ್ಲ. ನಿಮಗೆ ಬೇಕಿದ್ದಾಗ ಸ್ವಲ್ಪ ನೀರನ್ನ ಹೆಚ್ಚಿಗೆ ಬಳಸ್ಕೋಬೋದು. ನಾನು ಏನು ಮಿಕ್ಸಿ ಎಲ್ಲ ನಾನೇನು ರುಬ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೀರನ್ನ ಹಾಕ್ಕೊಂಡ್ಮೇಲೆ ಆ ನೀರು ಎಷ್ಟು ಬೆರೆಸಿರ್ತೀವಿ ಅದನ್ನು ನೋಡಿಕೊಂಡು ಸಾಲ್ಟನ್ನ ಹಾಕ್ಕೋಬೇಕಾಗತ್ತೆ. ಏನಕ್ಕಂದರೆ ಮ್ಯಾರಿನೇಟ್ ಮಾಡುವಾಗ ಆಲ್ರೆಡಿ ಸಾಲ್ಟನ್ನ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಮಶ್ರೂಮು ಬೇಗನೆ ಬೆಂದ್ಬಿಡುತ್ತೆ, ಅದಕ್ಕೇನು ಟೈಮ್ ತೊಗೊಳ್ಳೋದಿಲ್ಲ. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ, ಕ್ವಿಕ್ಕಾಗಿ ಕೂಡ ಆಗೋಗ್ಬಿಡುತ್ತೆ. ಈಗ ಈ ಮಶ್ರೂಮ್ ಕರಿ ಅನ್ನೋದು ರೆಡಿಯಾಗಿದೆ. ಅದನ್ನು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದಾಗ ನಾವು ಚಪಾತಿಗಾದರೂ ಯೂಸ್ ಮಾಡ್ಬೋದು, ರೈಸಿಗಾದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಪೂರಿಗಾದರೂ ಯೂಸ್ ಮಾಡ್ಕೊಳ್ಬೋದು, ದೋಸೆಗಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇರುವಾಗಲೇ ನಾನು ಅದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಕಸ್ತೂರಿ ಮೇಥಿನ ಹಾಕ್ಕೊಂಡ್ರೆ ಸೊ ಬಿಸಿ ಬಿಸಿಯಾದ ಮಶ್ರೂಮ್ ಕರಿ ರೆಡಿಯಾಗೋಗ್ಬಿಡುತ್ತೆ. ನೋಡಿ ಎಷ್ಟು ಯಮ್ಮಿಯಾಗಿ ಬಂದಿದೆ ಅಂತ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಸೊ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನಾನು ಇದನ್ನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.